ನಿಮ್ಮನ್ನೆಲ್ಲ ರಂಜಿಸಲಿಕ್ಕೆ ಲವ್ ಸೀಸನ್ ಚಿತ್ರ ಈಗಾಗಲೇ ರೆಡಿ ಆಗಿದೆ. ಈ ಚಿತ್ರವನ್ನು ಮುನ್ನಡೆಸಿರುವಂತಹ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಈಗ ಲವ್ ಸೀಸನ್ನ ನಮ್ಮ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀರಾ. ಲವ್ಗಳ ಬಗ್ಗೆ ಕೇಳಿದ್ವಿ, ಸೀಸನ್ಸ್ ನೀವು ಪರಿಚಯ ಮಾಡಿಸ್ತಿದ್ದೀರಾ. ಎಷ್ಟಿದೆ ಎಕ್ಸೈಟ್ಮೆಂಟ್ ನಿಮಗೆ ಅಂತ? ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಅದೇ ಸೀಸನ್ಸ್ ನಥಿಂಗ್ ಬಟ್ ಫೇಸಸ್. ಈಗ ಪ್ರತಿಯೊಂದು ಋತುಗಳು ಸೀಸನ್ಸ್ಗಳು ನಮಗೆ ಹೇಗೆ ಅನುಭವ ಮತ್ತು ಒಂದೊಂದು ಭಾವನೆಗಳ ಕೊಡುತ್ತೆ. ಸೊ ಅದನ್ನು ನಾನು ಇಲ್ಲಿ ಮೆಟಫಾರಿಕ್ಕಾಗಿ ಹೇಳಕ್ಕೆ ಹೋಗಿದ್ದೀನಿ. ಇಲ್ಲಿ ಒಬ್ಬರೊಬ್ಬರು ನಾಯಕ ನಟಿಯರು ನಾಯಕರಿಗೆ ಒಂದೊಂದು ರೀತಿಯಾದ ಒಂದು ಭಾವನೆಗಳು, ಒಂದೊಂದು ಕೆಲವೊಬ್ಬರು ಬೇಸಿಗೆ ಥರ ಕೊಟ್ಟರೆ ಇನ್ನು ಕೆಲವರು ಮಳೆಗಾಲದ ಥರ ಒಂದು ಭಾವನೆಯನ್ನು ಕೊಡ್ತಾರೆ. ಸೊ ಅದನ್ನು ಮೆಟಫಾರ್ ಆಗಿ ಹೇಳಿರೋ ಅಂಥದ್ದು ಮೇಡಮ್. ನನ್ನ ತಲೆಯಲ್ಲಿ ಆ ಕ್ವಶನ್ ಇತ್ತು ಸರ್. ಈಗ 3 ಹುಡುಗಿರು ಬೇರೆ ಇದ್ದಾರೆ, ಹೀರೋಯಿನ್ಸ್ ಬೇರೆ ಇದ್ದಾರೆ, ಅದ್ರಲ್ಲಿ ಬೇರೆ ಲವ್ ಸೀಸನ್ಸ್ ಅಂತ ಒಂದೊಂದು ಸೀಸನ್ಗೆ ಒಂದೊಂದು ಗರ್ಲ್ ಅಂದರೆ ಹೀರೋಯಿನ್ ಬರ್ತಾರೆ ಹೇಗೆ ಅಂತ. ಅಂದರೆ ಅದೇ ಆ ಸೀಸನ್ ಅಂತಲ್ಲ, ಫೇಸಸ್ಸು. ನಮ್ಮ ಜೀವನದಲ್ಲಿ ಒಂದು 16 ವರ್ಷ, ಒಂದು 20 ವರ್ಷ, ಸೊ ಯಾವ ವರ್ಷದಲ್ಲಿ ಬೇಕಾದರೂ ಪ್ರೀತಿ ಆಗ್ಬೋದು. ಬಟ್ ಅದೊಂದು ನಮಗೆ ಒಂದೊಳ್ಳೆ ಫೇಸ್ ಆಗಿರುತ್ತೆ ನಮ್ಮ ಜೀವನದಲ್ಲಿ. ಅದು ಪರ್ಸ್ನಲಿ ಆಗಿರ್ಬೋದು, ಪ್ರೊಫೆಷ್ನಲಿ ಆಗಿರ್ಬೋದು. ಸೊ ಆ ಫೇಸಸ್ಸಲ್ಲಿ ನಮಗೆ ಹೇಗೆ ಗೋ ಥ್ರೂ ಮಾಡ್ತೀವಿ, ಹೇಗೆ ಫೀಲ್ ಮಾಡ್ತೀವಿ. ಸೊ ಆ ಥರ ಹೀರೋಯಿನ್ಸ್ ಆ ಥರ ಬಂದು ಪ್ರಾಕ್ಟಿಕಲ್ಲಾಗಿ ಅವ್ರು ಬಂದಿದ ತಕ್ಷಣ ಮಳೆ ಬರುವಂಥದ್ದು ಅಥವಾ ಏನೋ ಚಳಿ ಬರುವಂಥದ್ದು ಆ ಥರ ಅದು ಆಲ್ರೆಡಿ ಉಪ್ಪಿ ಸರ್ ತೋರಿಸ್ಬಿಟ್ಟಿದ್ದಾರೆ ಉಪೇಂದ್ರ ಸಿನಿಮಾಲಿ. ನಮ್ಮದ್ರಲ್ಲಿ ಏನು ಅಂದರೆ ಒಂದು ಮೆಟಾಫಾರ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈಗ ಅದೇ ನಾವು ಲವ್ ಸೀಸನ್ಸ್ ಒಂದು ಟೈಟಲ್ ನೋಡೋತ್ತಿಗೆ ತುಂಬ ಪಾಸಿಟಿವ್ ಆಗಿದೆ. ಈ ಒಂದು ಟೈಟಲ್ ಆಗಲಿ, ಈ ಕತೆ ನಿಮ್ಮ ತಲೆಗೆ ಹೇಗೆ ಬಂತು? ಒಂದು ಲೈನ್ ಏನು ಅಂತ? ಅಂದರೆ ನಮಗೆ ಪ್ರೀತಿ ಅಂತ ಬಂದಾಗ ಅದು ಯೂನಿವರ್ಸಲ್ಲು, ಎಲ್ಲ ವಿಚಾರದಲ್ಲೂ ಇರುತ್ತೆ, ಎಲ್ಲ ವಿಷಯಗಳಲ್ಲೂ ಇರುತ್ತೆ. ಬಟ್ ನನಗೆ ಅದೇ ಇವರು ಮುಕುಂದ್ ಅವರು ಸಿನಿಮಾ ಮಾಡೋಣ ಒಂದು ಅಂತ ಹೇಳಿದಾಗ, ಓಕೆ ಪ್ರೀತಿ ಅಂತ ತಗೊಂಡಾಗ ಅಂಶನ ಯಾವ ರೀತಿ ಡಿಫ್ರೆಂಟಾಗಿ ಹೇಳ್ಬೋದು ಅಂತ ಅಂದಾಗ ನನ್ನ ಜೀವನದಲ್ಲಿ ಏನೇನಾಗಿದೆ ಅಂತ ಒಂದಷ್ಟು ವಿಚಾರಗಳನ್ನ ಮೆಲ್ಕು ಹಾಕ್ಕೊಂಡೆ. ಮತ್ತು ನಾನೇನೇನು ಕತೆಗಳು ಓದಿದ್ದೀನಿ, ಯಾವ್ಯಾವ ರೀತಿ ಸಿನಿಮಾಗಳು ನೋಡಿದ್ದೀನಿ, ಅದನ್ನೆಲ್ಲ ಮೆಲ್ಕು ಹಾಕ್ಕೊಂಡಾಗ ನನಗನ್ನಿಸ್ತು, ಅಂದರೆ ಸುಮಾರು ಥರ ಇದೆ, ಅದನ್ನು ಬಿಟ್ಟು ನಾನು ಏನಾದ್ರು ಡಿಫ್ರೆಂಟಾಗಿ ಹೇಳ್ಬೇಕಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ನನಗೊಂದು 3 ರೀತಿ ಯೋಚನೆಗಳು ಬಂತು. ಆ ಯೋಚನೆ ಬಂದಾಗ ಅದು 3 ಹೀರೋಯಿನ್ನಾಗಿ ಕನ್ವರ್ಟ್ ಆಯಿತು. 3 ಹೀರೋಯಿನ್ ಪಾತ್ರಗಳನ್ನ ಇಟ್ಕೊಂಡು ನಾನು ಆ ಕತೆನ ಹೇಳಬೇಕಾಗಿ ಬಂತು. ಅಂದರೆ ನನ್ನ ಜೀವನದಲ್ಲಿ ನನಗೆ ಗೊತ್ತಲ್ಲ, ಪ್ರೀತಿ ವಿಷಯದಲ್ಲಿ ಒಂದಷ್ಟು ಅನುಭವಗಳು ಆದಾಗ ಎಲ್ಲಿ ಯಾರು ಏನು ಎಡುವಿದ್ರು, ಏನು ಸರಿ ತಪ್ಪುಗಳಿತ್ತು, ಇದನ್ನೆಲ್ಲ ಮೆಲ್ಕು ಹಾಕ್ಕೊಂಡಾಗ ನನಗೆ ಒಂದಷ್ಟು ಕ್ವಶನ್ಗಳು ಹುಡ್ಕೊಂಡ್ವು. ಕೆಲವು ತಪ್ಪು ಅನ್ನಿಸ್ತು, ಅದನ್ನು ಕ್ವಶನ್ ಮಾಡಬೇಕು ಅನ್ನಿಸ್ತು, ಅದನ್ನೆಲ್ಲ ನಾನು ಬರಿತಾ ಹೋದೆ. ಓಕೆ ಓಕೆ ಇದು ನಿಮ್ಮ ಜೀವನದಲ್ಲಿ ಆಗಿರುವ ಕಥೆಯನ್ನೇನಾದರೂ ಆ್ಯಡ್ ಮಾಡಿರುವಂಥದ್ದು ಹಾಗೇನಾದರೂ ನಿಮ್ಮ ತಲೆಗೆ ಬಂತ ಸರ್? ಅಂದರೆ ಒಂದಷ್ಟು ಕೆಲವು ಎಲಿಮೆಂಟ್ಸು, ಎಲ್ಲ ಅಂತಲ್ಲ, ಒಂದಷ್ಟು ಎಲಿಮೆಂಟ್ಸ್ಗಳು ಆ ಸ್ಕೂಲು ಕಾಲೇಜ್ ಡೇಸ್ದು ಅದೆಲ್ಲ ಇದ್ದೇ ಇರುತ್ತಲ್ಲ. ಈಗ ಕ್ರಶ್ಶು ಯಾರ ಜೀವನದಲ್ಲಿ ಆಗಿಲ್ಲ ಹೇಳಿ? 100ರಲ್ಲಿ 90% ಜನದ ಜೀವನದಲ್ಲಿ ಆ ಒಂದು ಕ್ರಶ್ ಆಗಿರುತ್ತೆ. ನಿಮಗೂ ಆಗಿರುತ್ತೆ, ಕ್ಯಾಮ್ರಾಮನ್ ಸರ್ಗೂ ಆಗಿರುತ್ತೆ, ಎಲ್ರಿಗೂ ಕ್ರಶ್ ಆಗಿರುತ್ತೆ. ಕೆಲವ್ರು ಹೇಳ್ಕೊಂಡಿರ್ತಾರೆ, ಕೆಲವ್ರು ಹೇಳ್ಕೊಂಡಿರಲ್ಲ, ಕೆಲವರು ಹೇಳ್ಕೋಬೇಕು ಅಂತ ಹೋಗೋದ್ರಲ್ಲಿ ಏನೋ ಒಂದು ಘಟನೆ ನಡೆದು ಹೋಗ್ಬಿಡುತ್ತೆ. ಸೊ ಈ ಥರ ಹಲವಾರಷ್ಟು ವಿಚಾರಗಳಿರುತ್ತಲ್ಲ, ಆ ಥರದ್ದು ಒಂದಷ್ಟು ನಮ್ಮ ಜೀವನದಲ್ಲಿ ಏನೇನು ನಡೆದಿತ್ತು ಅದನ್ನು ಅಳವಡಿಸಿದ್ದೀನಿ ಮೇಡಮ್. ಮತ್ತೊಂದು ನಮಗೆ ವಿಶೇಷ ಅನಿಸಿದ್ದು ಹೊಸ ನಟ ನಟಿಯರು, ಫ್ರೆಶ್ ಫೇಸಸ್ ನೀವು ಪರಿಚಯ ಮಾಡಲಿಕ್ಕೆ ಹೊರಟಿದ್ದೀರಾ. ಇವರನ್ನು ಚೂಸ್ ಮಾಡಿದ ಹೇಗೆ, ಇವರನ್ನು ಈ ಪಾತ್ರಕ್ಕೆ ಹೇಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ? ಅಂದರೆ ನನಗೆ ಮೊದಲು ಒಂದಷ್ಟು ನೋನ್ ಫೇಸಸ್ಗೆ ಅಪ್ರೋಚ್ ಮಾಡೋಣ ಅಂತ ಒಂದು ತಲೆಯಲ್ಲಿತ್ತು. ಏನಕ್ಕೆ ಹೀರೋ ಹೊಸಬ ಆಗಿರೋದ್ರಿಂದ ಹೀರೋನ ಪ್ರೆಸೆಂಟ್ ಮಾಡಬೇಕಾದ್ರೆ ನಮಗೆ ಅವ್ರ ಸುತ್ತ ಇರೋರು ಒಂದಷ್ಟು ನೋನ್ ಫೇಸಸ್ ಇದ್ದರೆ ಅವ್ರಿಗೊಂದು ಪುಷ್ ಸಿಗುತ್ತೆ. ಸೊ ಇವಾಗ ಗೊತ್ತು ನಿಮಗೆ, ಸಿನಿಮಾಲಿ ಆಡಿಯನ್ಸು ಪಾಪ್ಯುಲಾರಿಟಿಗೆ ಒಂದು ಸ್ವಲ್ಪ ಬೇಗ ಅಟ್ರಾಕ್ಟ್ ಆಗ್ತಾರೆ. ಒಂದು ಸ್ವಲ್ಪ ಅದಾದಮೇಲೆ ಕಂಟೆಂಟು ಮೇಯ್ನ್ ನೋಡ್ತಾರೆ. ಬಟ್ ಮೊದಲು ನೋಡೋದು ಮುಖ ಪರಿಚಯ ಏನಾದರೂ ಇದೆಯಾ ಅನ್ನೋ ರೀತಿ. ಸೊ ಆ ಥರದ್ದು ಒಂದಷ್ಟು ಪ್ರಯತ್ನಗಳು ಪಟ್ಟೆ. ಆಮೇಲೆ ಹೋಗ್ತಾ ಹೋಗ್ತಾ ಅನ್ಸೋಕ್ಕೆ ಶುರುವಾಯಿತು, ಕರೆಕ್ಟು ಹೊಸಬ್ರಿದ್ರೆ ನನಗೆ ಒಂದು ರಿಯಲಿಸ್ಟಿಕ್ಕಾಗಿ ಪ್ರೆಸೆಂಟ್ ಮಾಡ್ಬೋದಲ್ಲ ಸಿನಿಮಾನ. ಏನಕ್ಕೆ ಈಗ ಪಾಪ್ಯುಲರ್ ಫೇಸಸ್ನ ಹಿಡ್ಕೊಂಬಿಟ್ರೆ ಅವ್ರು ಹಿಂದೆ ಒಂದಷ್ಟು ಸಿನಿಮಾಗಳು ಮಾಡಿರ್ತಾರೆ, ಅವ್ರದ್ದೇ ಒಂದು ಛಾಯೆ ಬೆಳೆಸ್ಕೊಂಬಿಟ್ಟಿರ್ತಾರೆ. ಆವಾಗ ನನಗನ್ನಿಸ್ತು, ಇಲ್ಲ ಕರೆಕ್ಟು, ಹೊಸ ಹೀರೋಗೆ 3 ಜನ ಹೊಸ ಹೀರೋಯಿನ್ನೇ ತಗೊಂಬರೋಣ, ಡೆಬ್ಯೂ ಥರನೇ. ನಾನು ಡೆಬ್ಯೂ, ಡೈರೆಕ್ಷನ್ನು, ಪ್ರೊಡಕ್ಷನ್ ಹೌಸು ಡೆಬ್ಯೂ, ಮೊದಲನೇ ಸಲ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ರಿಯಲಿಸ್ಟಿಕ್ ಅಪ್ರೋಚ್ ಇರುತ್ತೆ ನೋಡಿದಾಗ ಅಂತೇಳಿ ಅನಿಸಿ ಹಾಗೆ ಮಾಡಿದ್ದು. ಈಗ ತುಂಬ ಚಾಲೆಂಜಿಂಗ್ ಆಗಿದೆ, ತುಂಬ ಕಾಂಪಿಟೇಷನ್ ಇದೆ ನಮ್ಮ ಈ ಕನ್ನಡ ಇಂಡಸ್ಟ್ರಿಯಲ್ಲಿ. ಯಾವುದೇ ಇಂಡಸ್ಟ್ರಿ ತೊಗೊಂಡ್ರೂ ಅಷ್ಟೇ,
ಯಾವುದೇ ಎಷ್ಟೇ ಚೆನ್ನಾಗಿ ಮೂವಿ ಮಾಡಿದ್ರು ಕೆಲವೊಂದು ಮುಂದೆ ಹೋಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು. ಆ ಮೂಮೆಂಟಲ್ಲಿ ನೀವೀಗ ಹೊಸ ಮುಖಗಳ ಜೊತೆ ಒಂದು ಹೊಸ ಕಥೆನ ಇಟ್ಕೊಂಡು ಬಂದಿದ್ದೀರಾ. ಇದು ಜನರಿಗೋಸ್ಕರ ಏನಾದರೂ ಸರ್ಪ್ರೈಸ್ ಇದೆಯಾ, ಇದರಲ್ಲಿ ಏನಾದರೂ ವಿಭಿನ್ನತೆ ಏನಾದರೂ ಇದೆಯಾ ಅಂತ? ಅಂದರೆ ಇವಾಗ ಅದೇ ಜನರಿಗೆ ನಂಬಿಕೆ ಹೋಗ್ಬಿಟ್ಟಿದೆ ಇವಾಗಿನ ಕಂಟೆಂಟ್ಗಳ ಮೇಲೆ, ಕಂಟೆಂಟ್ ಕ್ರಿಯೇಟರ್ಸ್ ಮೇಲೆ. ಬಟ್ ನಾನು ಹೇಳೋದೇನು ಅಂದರೆ ಅದೇ ನಂಬಿಕೆ ಅನ್ನೋದು ತುಂಬ ಮುಖ್ಯ. ಚಿಕ್ಕ ಪದ ಆದರೆ ತುಂಬ ದೊಡ್ಡ ರೋಲ್ನ ಪ್ಲೇ ಮಾಡುತ್ತೆ ನಮ್ಮೆಲ್ಲರೂ ಲೈಫಲ್ಲಿ. ನಂಬಿದ್ರೇ ಮುಂದೆ ಜೀವನ. ಹಾಗಾಗಿ ನಂಬಿಕೆ ಇಟ್ಟು ಖಂಡಿತ ನಮ್ಮ ಸಿನಿಮಾಗೆ ಬನ್ನಿ, ನಿಮಗೆ ಡಿಸಪಾಯಿಂಟ್ ಆಗೋದಿಲ್ಲ. ಮತ್ತು ಸರ್ಪ್ರೈಸ್ ಕೇಳಿದ್ರಿ, ಒಂದು ಸರ್ಪ್ರೈಸ್ ಇದೆ. ಏನು ಅಂದರೆ ನಮ್ಮ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಒಬ್ಬರು ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಬರ್ತಾರೆ. ಅವರೊಂದು ಮೆಸೇಜ್, ಒಂದು ಗೋಲ್ಡನ್ ಸ್ಪೀಚ್ ಹೇಳ್ತಾರೆ. ನಿಮಗೊಂದು 20 ಸೆಕೆಂಡ್ಸ್ ಇದ್ದರೂ ಸಹ ನಿಮಗದು ತುಂಬ ವೆಯ್ಟೇಜ್ ಇರೋ ಅಂಥ ಒಂದು ಮಾತುಗಳು. ಸೊ ಅದೊಂದು ನಿಮಗೆ ಸರ್ಪ್ರೈಸ್ ಇದೆ. ಇಡೀ ಲವ್ ಸೀಸನ್ ಸಿನಿಮಾ ಒಂದು ಕಡೆ ಆದರೆ ಅವರು ಕೊಟ್ಟಿರೋಂಥ ಗೋಲ್ಡನ್ ಸ್ಪೀಚ್ ಆಗಿರ್ಬೋದು, ಆ ಒಂದು ಮೆಸೇಜ್ ಆಗಿರ್ಬೋದು, ಅದು ಒಂದು ತೂಕ ಇದೆ. ಇದು ನೀವೇ ಹೇಳ್ದಂಗೆ ಇದು ನಿಮ್ಮ ಮೊದಲ ಡೆಬ್ಯೂ ನಿರ್ದೇಶನ ಆಗಿರುತ್ತೆ. ಸೊ ಪರ್ಸ್ನಲಿ ನಿಮಗೆ ಎಷ್ಟು ಚಾಲೆಂಜಿಂಗ್ ಅನ್ನಿಸ್ತು ಸರ್? ಎಷ್ಟೆಲ್ಲ ಒಂದು ಚಾಲೆಂಜ್ಗಳನ್ನು ಫೇಸ್ ಮಾಡಿದ್ದೀರಾ ಅಂತ? ಅಂದರೆ ತುಂಬ ಚಾಲೆಂಜಸ್ ಇತ್ತು. ಏನಕ್ಕಂದರೆ ಈಗ ರಾಜೇಶ್ ನಟರಂಗ್ ಸರು, ಮಂಡ್ಯ ರಮೇಶ್ ಸರು, ಸಂಗೀತ ಅನಿಲ್ ಮೇಡಮು, ಡೈರೆಕ್ಟರ್ ಜಯತೀರ್ಥ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇವ್ರಿಗೆಲ್ಲ ನಾನು ಆ್ಯಕ್ಷನ್ ಕಟ್ ಹೇಳಬೇಕು ಅಂದರೆ ದಿಗ್ಗಜ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಒನ್ ಆಫ್ ದಿ ದಿಗ್ಗಜರು ಈ ಇಂಡಸ್ಟ್ರಿನಲ್ಲಿ. ಸೊ ಅದೊಂದು ಎಕ್ಸೈಟ್ಮೆಂಟ್ ಇತ್ತು. ಸೊ ಅವ್ರ ಜೊತೆ ಹೇಗೆ ಬಿಹೇವ್ ಮಾಡ್ತೀನಿ, ಅವ್ರು ನನ್ನ ಯಾವ ಥರ ರಿಸೀವ್ ಮಾಡ್ಕೋತಾರೆ, ನನ್ನ ಕೆಲಸನ ಯಾವ ಥರ ನೋಡ್ತಾರೆ ಅಂತ. ಸೊ ಅದೆಲ್ಲ ನನಗೆ ಪಾಸಿಟಿವ್ ಆಗೇ ಇತ್ತು. ಮಂಡ್ಯ ರಮೇಶ್ವರೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಮೊದಲನೇ ಸಿನಿಮಾ ಅನ್ಸಲ್ಲಪ್ಪ, ತುಂಬ ಲವಲವಿಕೆಯಿಂದ ತುಂಬ ಕಾನ್ಫಿಡೆಂಟಾಗಿ ಕೆಲಸ ಮಾಡ್ತಿದ್ಯಾ ಅಂತೇಳಿ ಅವರು ಸುಮಾರಷ್ಟು ಬರೆದಿದ್ದಾರೆ ಪೋಸ್ಟ್ರು ಲಾಂಚ್ ಎಲ್ಲ ಆದಾಗ. ಸೊ ಅದೊಂದು ಖುಷಿ ಇದೆ. ಜೊತೆಗೆ ಒಂದು ನರ್ವಸ್ನೆಸ್ ಏನು ಅಂತಂದರೆ ಅದೇ ಈಗ ಹೊಸಬ್ರಲ್ವಾ, ಸೊ ಆ ಒಂದು ಓಪನಿಂಗ್ ಸಿಗಲ್ಲ ನಮಗೆ. ಸೊ ವರ್ಡ್ ಆಫ್ ಮೌತ್ ತುಂಬ ಮ್ಯಾಟ್ರ್ ಆಗುತ್ತೆ. ಈಗ 1-2.5 ವರ್ಷದ ಜರ್ನಿ ಲವ್ ಸೀಸನ್ ಸಿನಿಮಾ, ಜನ ಹೇಗೆ ತಗೋತಾರೋ ಏನೋ. ಮತ್ತು ನಮಗೆ ಆಪ್ಷನ್ ಹಿಡ್ಕೊಂಡು ಬಂದಿರೋರಲ್ಲ ನಾವು ಇಂಡಸ್ಟ್ರಿಗೆ. ನಾವು ಇದನ್ನೇ ನಂಬ್ಕೊಂಡು ಇಲ್ಲೇ ಏನೋ ಸಾಧನೆ ಮಾಡಬೇಕು, ಇಲ್ಲೇ ಬದುಕಬೇಕು ಅಂತ ಅಂದ್ಕೊಂಡಿರೋರು. ಕಂಪ್ಲೀಟ್ ಜರ್ನಿ ತೊಗೊಂಡ್ರೆ 10 ಇಯರ್ಸ್ ಆಯಿತು ನಂದು. ಸೊ ಆ ಒಂದು ಥಿಯೇಟ್ರ್ ಡೇಸಿಂದ ಶಾರ್ಟ್ ಫಿಲ್ಮ್ ಡೇಸು, ನಾನು ಡಿರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ರಿಂದ ಹಿಡಿದು ಅದನ್ನೆಲ್ಲ ಮೆಲ್ಕಾಕಿ ನೋಡಿಕೊಂಡಾಗ, ಅಂದರೆ ಜುಲೈ 3ನೇ ತಾರೀಕು ಆವತ್ತಿನ ದಿವಸ ನನಗೊಂದು ಸಿಗೋ ಪುಷ್ ಇದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಆಡಿಯನ್ಸ್ ಆಗಿರ್ಬೋದು ಇವರೆಲ್ಲ ಮತ್ತೆ ನಾನು ಹಿಂದೆ ತಿರುಗಿ ನೋಡಬಾರ್ದು, ಆ ರೀತಿಯ ಒಂದು ಪುಷ್ ಬೇಕು ನನಗೆ. ಸೊ ಅದು ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ನರ್ವಸ್ನೆಸ್ ಇದೆ, ಸಿಗತ್ತಾ ಇಲ್ಲೋ ಅನ್ನೋದು. ಬಟ್ ಕಾನ್ಫಿಡೆಂಟ್ ಇದೆ. ಥಿಯೇಟ್ರಿಗೆ ಕಾಲಿಟ್ಟರು ಅಂದರೆ ನಾನು ಅವ್ರ ಮನಸ್ಸನ್ನ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಬಟ್ ಥಿಯೇಟ್ರಿಗೆ ಕಾಲು ಇಡಿಸೋದಿದೆಯಲ್ಲ, ಅದರಲ್ಲಿ ಒಂದು ಸ್ವಲ್ಪ ನರ್ವಸ್ನೆಸ್ಸು, ಭಯ ಜಾಸ್ತಿ ಇದೆ. ಖಂಡಿತ ಸರ್, ಮೊದಲಿಂದ ಆದಾಗ ಅದೊಂದು ನರ್ವಸ್ನೆಸ್ಸು ಖಂಡಿತ ಇದ್ದೇ ಇರುತ್ತೆ. ಹೌದು ಸರ್, ನೀವು ಈ ನಿರ್ದೇಶನ ಇದಕ್ಕೆಲ್ಲದಕ್ಕಿಂತ ಮೊದಲು ನೀವು ಮಾಡ್ತಿದ್ದದ್ದು ಏನು, ಹಿನ್ನೆಲೆ ಏನು ನಿಮ್ಮದೇ? ನೀವು ಹೇಗೆ ಬಂದಿದ್ದು ಈ ಇಂಡಸ್ಟ್ರಿಗೆ ಅಂತ? ಅಂದರೆ ನಾನು SSLC ಮುಗಿಸಿ ಪ್ಯಾರಾಮೆಡಿಕಲ್ ಮಾಡ್ತಿದ್ದೆ ಗೌತಮ್ ಕಾಲೇಜಲ್ಲಿ, ಲ್ಯಾಬ್ ಟೆಕ್ನಿಷಿಯನ್ ಮಾಡ್ತಿದ್ದೆ. ಸೊ ಆಗ ಒಂದು ಹಾಬಿಯಾಗಿ ಏನಾದರೂ ಒಂದು ಇರಲಿ ಕಲೆ ಅನ್ನೋದು ಸೈಡಲ್ಲಿ ಅಂಥೇಳಿ ನಾನು ಡ್ಯಾನ್ಸ್ ಕ್ಲಾಸಿಗೆ ಸೇರಿಕೊಂಡೆ. ಮುರಳಿ ಮಾಸ್ಟರ್ ಕೋರಿಯೋಗ್ರಾಫರ್, ಅವರು ಡ್ಯಾನ್ಸ್ ಕ್ಲಾಸಿಗೆ. ಅಲ್ಲಿ ನನ್ನ ಕ್ಲಾಸಿಗೆ ಯಶ್ ಸರ್ ಬರ್ತಿದ್ರು, ಅಮೂಲ್ಯ ಮೇಡಮ್ ಬರ್ತಿದ್ರು, ಡಾರ್ಲಿಂಗ್ ಕೃಷ್ಣ ಅವ್ರು ಬರ್ತಿದ್ರು. ಅವರೊಟ್ಟಿಗೆ ನಾನು ಡ್ಯಾನ್ಸ್ ರಿಹರ್ಸಲ್ಸ್ ಎಲ್ಲ ಮಾಡಿದ್ದೀನಿ ಅವಾಗ. ಸೊ ಇವ್ರದ್ದೆಲ್ಲ ಒಂದು ಒಡನಾಟ. ಮತ್ತು ಅಲ್ಲೊಂದು ಘಟನೆ ನಡೀತು, ಅದು ನಾನು ಮುಂದಿನ ದಿವಸಗಳಲ್ಲಿ ಹೇಳ್ತೀನಿ. ಯಾಕಂದರೆ ಅದೊಂಥರ ನೆಗೆಟಿವ್ ಥಿಂಗ್ ಅದು. ಬಟ್ ಅದು ನನಗೆ ಪುಷ್ ಕೊಡ್ತು, ಅದೊಂದು ಟರ್ನಿಂಗ್ ಪಾಯಿಂಟು. ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಕು, ನಾನು ಇಲ್ಲೇನಾದರೂ ಮಾಡಲೇಬೇಕು ಅನ್ನೋದೊಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ. ಅದೊಂದು ಡೆಸ್ಟಿನಿ ಪ್ಲ್ಯಾನ್ಡ್ ಅಂತಾರಲ್ಲ ಆಗಿದ್ದು. ಬಟ್ ಅದೊಂಥರ ನೆಗೆಟಿವ್ ಎಕ್ಸ್ಪೀರಿಯೆನ್ಸು. ಈಗ ಹೇಳ್ಕೊಳ್ಳೋದು ಬೇಡ, ಕಮ್ಮಿಂಗ್ ಡೇಸಲ್ಲಿ ಹೇಳ್ತೀನಿ. ಅದು ನನ್ನಲ್ಲಿ ಒಂದು ಕಿಚ್ಚು ಹುಟ್ಟಿಸ್ತು, ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಕು, ನಾನೇನಾದರೂ ಮಾಡಲೇಬೇಕು ಅಂತ. ಆಗ ಫಸ್ಟು ನಾನು ಸ್ಟೆಪ್ ಇನ್ ಮಾಡಿದ್ದು ಥಿಯೇಟ್ರಿಗೆ. ರಂಗಭೂಮಿಗೆ ಬಂದು ಮೈಸೂರು ರಾಮಾನಂದ ಅವರ ಗೆಜ್ಜೆ ಹೆಜ್ಜೆ ರಂಗತಂಡ ಅನ್ನೋ ಅಂಡರಲ್ಲಿ ಒಂದಷ್ಟು ಥಿಯೇಟ್ರ್ ವರ್ಕ್ಸ್ ಮಾಡಿ, ಅಲ್ಲೊಂದು 70 ನಾಟಕಗಳು ಮಾಡಿ, ರವೀಂದ್ರ ಕಲಾಕ್ಷೇತ್ರ, ಟೌನ್ ಹಾಲು, ಸುಮಾರು ಗುಲ್ಬರ್ಗ, ಬಿರಾದರ್ ಸರ್, ಬ್ಯಾಂಕ್ ಜನಾರ್ದನ್ ಸರ್, ಇವರೊಟ್ಟಿಗೆಲ್ಲ ಒಂದಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ಟರ್ನಿಂಗ್ ಪಾಯಿಂಟು. ಯಾರೋ ಒಬ್ಬರು ಹಿರಿಯರಿಗೆ ಹೇಳಿದ್ರು, ಆ್ಯಕ್ಟಿಂಗ್ ಯಾವ ಏಜಲ್ಲಿ ಬೇಕಾದರೂ ಮಾಡ್ಬೋದು, ನೀನು 40 ವರ್ಷದಲ್ಲೂ ಮಾಡ್ಬೋದು. ಉದಾಹರಣೆಗಳಿದೆ, ನಮಗೆ ದತ್ತಣ್ಣ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ ವಿಲನ್ನು, ಅವರೆಲ್ಲ 45 ಇಯರ್ಸ್ ಆದಮೇಲೆ ಗುರುತಿಸ್ಕೊಂಡಿದ್ದು. ಸೊ ಹಾಗಾಗಿ ನಿಮಗೆ ಅಷ್ಟು ಫೇಸ್ ಮೆಚ್ಯೂರಿಟಿನೂ ಇಲ್ಲ. ಈಗ 18 ವರ್ಷ
ಒಳ್ಳೆ ಪಾತ್ರಗಳು ಸಿಗಲ್ಲ, ಟೆಕ್ನಿಕಲ್ ವರ್ಕ್ ಕಲ್ತ್ಕೊಳ್ಳಿ ಅಂತ ಹೇಳಿದ್ರು. ಅದು ನನಗೆ ತುಂಬ ಒಂದು ಜ್ಞಾನೋದಯ ಅನ್ನೋ ರೀತಿ ಆಯಿತು. ಹೌದು, ಇವ್ರು ಹೇಳ್ತಾ ಇರೋದು ಸತ್ಯ ಅಂತ. ಆಗ ಒಂದು ಸ್ವಲ್ಪ ಜಾಸ್ತಿ ಪುಸ್ತಕ ಓದೋದಕ್ಕೆ ಶುರು ಮಾಡಿದೆ, ಕತೆಗಳು, ಕಾದಂಬರಿಗಳು. ಅದಾದಮೇಲೆ ಒಂದಷ್ಟು ಸಿನಿಮಾಗಳನ್ನ ಈ ಪರ್ಸ್ಪೆಕ್ಟಿವಲ್ಲಿ ನೋಡೋಕ್ಕೆ ಶುರು ಮಾಡಿದೆ. ಕ್ಲೋಸ್ ಶಾಟ್ ಅಂದರೆ ಏನು, ವೈಟ್ ಶಾಟ್ ಅಂದರೆ ಏನು, ಆ ಎಕ್ಸ್ಪ್ರೆಷನ್ಸ್ ಅಂದರೆ ಏನು. ಸೊ ಈ ಒಂದು ಪರ್ಸ್ಪೆಕ್ಟಿವಲ್ಲಿ ಸಿನಿಮಾ ನೋಡಿಕೊಂಡು ಕಲ್ತ್ಕೊಂಡು ಶಾರ್ಟ್ ಫಿಲಿಮ್ಸ್ ಮಾಡಿಕೊಂಡು, ಅದಾದಮೇಲೆ 2019ಗೆ ನನಗೆ ಸಿನಿಮಾಲಿ ಕೆಲಸ ಮಾಡೋ ಅವಕಾಶ ಸಿಕ್ತು ಡಿರೆಕ್ಷನ್ ಟೀಮಲ್ಲಿ. ಅಲ್ಲಿಂದ ಒಂದಷ್ಟು ಸಿನಿಮಾಗಳು, ಬುದ್ಧಿವಂತ 2 ಆಗಿರ್ಬೋದು ಉಪೇಂದ್ರ ಸರ್ ಜೊತೆ, ಅದಾದಮೇಲೆ ಡಾಲಿ ಧನಂಜಯ, ಗುರುದೇವ್ ಹೊಯ್ಸಳ ಆಗಿರ್ಬೋದು. ಸೊ ಅದ್ರ ಜೊತೆಗೆ ಒಂದಷ್ಟು ಡಾಕ್ಯುಮೆಂಟ್ರೀಸು, ಇದನ್ನೆಲ್ಲ ವರ್ಕ್ ಮಾಡಿ ಈಗ ಇಲ್ಲಿ ಬಂದು ನಿಂತಿದ್ದೀನಿ. ನನಗೆ ಅದೇ ಕ್ವಶನ್ ಬರ್ತಿತ್ತು, ನಿಮ್ಮ ಇನ್ಸ್ಪೈರ್ ಪರ್ಸನ್ ಯಾರು ಅನ್ನೋದು. ಯಾರಾದರೂ ಅಂದರೆ ಈಗ ಇವರಿಂದಾಗಿ ನನಗೆ ಒಂದು ಇನ್ಸ್ಪೈರ್ ಬಂತು ಈ ಥರ ಮೂವಿಗಳನ್ನ ಮಾಡಬೇಕು ಅಂತ ಅಂದರೆ ಯಾರು? ಅಂದರೆ ನನಗೆ ಪರ್ಸ್ನಲಿ ಆ್ಯಸ್ ಎ ಡೈರೆಕ್ಟರ್ ಆ್ಯಂಡ್ ರೈಟರ್ ಆಗಿ ಅಂದರೆ ಉಪ್ಪಿ ಸರ್ ನನಗೆ ತುಂಬ ಇನ್ಸ್ಪೈರ್ ಮಾಡ್ತಾರೆ. ಏನಕ್ಕಂದರೆ ಅವರ ಒಂದು ರೈಟಿಂಗ್ ಸ್ಟೈಲ್ ಆಗಿರ್ಬೋದು, ಆ ಒಂದು ಅವ್ರು ಯೋಚನೆ ಮಾಡೋ ರೀತಿ ಆಗಿರ್ಬೋದು, ಅವ್ರು ನನಗೆ ಇನ್ಸ್ಪೈರ್ ಮಾಡ್ತಾರೆ. ಅದು ಬಿಟ್ಟು ಒಂದು ಸ್ವಲ್ಪ ಈ ಪರ್ಸ್ನಲ್ ಲೈಫು, ಒಂದು ಪರ್ಸ್ನಾಲಿಟಿ ಆ ಥರ ಅನ್ನೋದಾದರೆ ನನಗೆ ಅಫ್ಕೋರ್ಸ್ ಅಪ್ಪು ಸರ್ರು, ಮತ್ತು ತುಂಬ ಯಶ್ ಸರ್. ಏನಕ್ಕಂದರೆ ಅವ್ರದ್ದು ಇದೆಯಲ್ಲ ಆ ಒಂದು ಕನ್ವಿಕ್ಷನ್ನು, ನಾನು ಇದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿ ತೋರಿಸೋದಿದೆಯಲ್ಲ, ಸೊ ಅದು ತುಂಬ ಇನ್ಸ್ಪೈರ್ ಆಗ್ತಾರೆ. ಆ್ಯಕ್ಚುಲಿ ನಾನು ಅವ್ರ ವೀಕೆಂಡ್ ವಿತ್ ರಮೇಶ್ ಅವ್ರ ಎಪಿಸೋಡ್ ನೋಡೇ ನಾನು ಡಿಸೈಡ್ ಮಾಡಿದ್ದು, ಥಿಯೇಟ್ರಿಗೆ ಹೋಗಬೇಕು ಅಂತ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಸಿನಿಮಾ ಮಾಡಬೇಕು, ಓಕೆ ಹೆಂಗೆ ಹೋಗಬೇಕು ಅನ್ನೋದು ಗೊತ್ತಿರಲಿಲ್ಲ. ಬಟ್ ಅವ್ರದ್ದು ನೋಡಿದಾಗ ನನಗೆ ಅವ್ರು ಅದರಲ್ಲಿ ಹೇಳ್ತಾರೆ, ನಾನು ಇದೇ ಥರ ಬ್ಯಾಕ್ ಸ್ಟೇಜಲ್ಲಿ ಹೋಗಿ ವರ್ಕ್ ಮಾಡಿದೆ, ನಾಟಕಗಳ್ಗೆ ಹೋದೆ ಹಿಂಗೆ ಅಂತ. ಸೊ ಆವಾಗ ಅದನ್ನು ನೋಡ್ಕೊಂಡು, ಜೊತೆಗೆ ಅವರು ಹೇಳಿದರು ನಾನು ಸೆಕೆಂಡ್ PUC ಡ್ರಾಪ್ ಔಟ್ ಮಾಡಿಬಿಟ್ಟೆ, ನನಗೆ ಇಷ್ಟ ಇಲ್ಲ. ಅದನ್ನು ನೋಡಿಬಿಟ್ಟೆ ನಾನು ಪ್ಯಾರಾಮೆಡಿಕಲ್ ಸೆಕೆಂಡ್ ಇಯರ್ ಎಕ್ಸಾಮ್ ಬರೆದು ಡ್ರಾಪ್ ಔಟ್ ಮಾಡಿಬಿಟ್ಟೆ. ಓಕೆ, ನನಗೂ ಇದು ಬೇಕಾಗಿಲ್ವಲ್ಲ, ಈಗ ನಾನು ಸಿನಿಮಾಗೆ ಹೋಗಬೇಕು ಅಂತಿದ್ದೀನಿ, ಈ ಸರ್ಟಿಫಿಕೇಟ್ ಏನು ಯೂಸ್ ಇಲ್ವಲ್ಲ ಅಂತ. ಸೊ ಅವರು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಯಾಕಂದರೆ ಅವ್ರ ಶೋನೇ ನೋಡ್ಕೊಂಡು ನಾನು ಬಂದಿದ್ದಲ್ವಾ. ಸೊ ಅದು ತುಂಬ ಆಸೆ ಇದೆ, ಅವರು ಒಂದ್ಸಲಿ ಯಾವಾಗಾದರೂ ಸಿಕ್ಕಿದ್ರೆ. ಏನಕ್ಕಂದರೆ ಆ ವೀಕೆಂಡ್ ವಿತ್ ರಮೇಶಲ್ಲಿ ಲಾಸ್ಟಲ್ಲಿ ಅವರೊಂದು ಕಾಲ್ ಕೊಟ್ಟಿದ್ರು, ಏನಂತ, ಹೊಸಬ್ರು ಬರಬೇಕು, ಹೊಸ್ತನ ತರಬೇಕು ಇಂಡಸ್ಟ್ರಿಗೆ. ಪಡವಾರಹಳ್ಳಿಲಿ ಒಂದು ಕಲ್ಲು ಬೆಂಚ್ ಮೇಲೆ ನಾನು ಕನ್ಸು ಕಂಡುಬಿಟ್ಟು ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ನೀವು ನಿಮ್ಮ ಕೈಲೂ ಆಗತ್ತೆ, ನಾವು ಈಚೆ ಬರಬೇಕಷ್ಟೇ, ಈಚೆ ಬರಬೇಕು, ಪ್ರಯತ್ನ ಪಡಬೇಕು, ವಿ ಕ್ಯಾನ್ ಕಾನ್ಕ್ವರ್ ಅಂತ ಅವರೊಂದು ಮಾತು ಹೇಳಿದರು ನೋಡಿ. ಸೊ ಅದಕ್ಕೆ ನಾನೊಂದು ಎಕ್ಸಾಂಪಲ್ಲು. ಆ ಮಾತನ್ನ ನೋಡಿಕೊಂಡು ಬಂದು ಇವತ್ತಿಗೆ ಒಂದು 10 ವರ್ಷ ಆಗಿ ಈಗ ಒಂದು ಸಿನಿಮಾ ಡಿರೆಕ್ಟ್ ಮಾಡಿದ್ದೀನಿ. ಸೊ ಅದೊಂದು ಮ್ಯಾನಿಫೆಸ್ಟೇಷನ್ ಇದೆ, ಅದೊಂದು ಖಂಡಿತ ಆಗುತ್ತೆ. ಅದೊಂದು ಅವ್ರು ಸಿಗ್ತಾರೆ, ನಾನು ಇದನ್ನು ಹೇಳ್ತೀನಿ ಅವರಿಗೆ. ಅದೇ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಎಜುಕೇಷನ ಡ್ರಾಪ್ಔಟ್ ಮಾಡಿ ಬರುವಂಥದ್ದು, ಆವಾಗ ನಿಮ್ಮ ಪೇರೆಂಟ್ಸ್ ಆಗಲಿ ನಿಮ್ಮ ಅಕ್ಕಪಕ್ಕ ಇದ್ದವರು ಅಂದರೆ ಏನು ಕಮೆಂಟ್ ಮಾಡಲಿಲ್ಲ ಸರ್? ಅಂದರೆ ನಮ್ಮ ತಂದೆ ತಾಯಿಗೆ ಭಯ ಇರುತ್ತೆ, ಎಂಥವ್ರಿಗೆ ಆದ್ರೂ. ಈ ಲೋವರ್ ಕ್ಲಾಸು, ಮಿಡ್ಲ್ ಕ್ಲಾಸು, ಈ ಹೈಯರ್ ಮಿಡ್ಲ್ ಕ್ಲಾಸು ಏನಂದರೆ ಇವರು ರಿಸ್ಕ್ ತಗೊಂಡಿರಲ್ಲ ಲೈಫಲ್ಲಿ. ಸೊ ಅವರೊಂದು ಕಂಫರ್ಟಬಲ್ ಝೋನು, ಈಗ ನಾನು ಇನ್ನೇನೋ ಓದಿದೆ ಅಥವಾ ನಾನು ಇನ್ನೇನೋ ಕೆಲಸ ಕಲಿತೆ, ಅದನ್ನು ಮಾಡ್ಕೊಂಡಿದ್ದೀನಿ, ನನಗಿಷ್ಟು ಸಂಬಳ ಬರುತ್ತೆ, ಇದರಲ್ಲಿ ಹಿಂಗೆ ಜೀವನ ಮಾಡ್ಕೊಂಡು ಹೋಗಬೇಕು ಅಂತ. ಸೊ ನಾವು ಒಂದು ಬಿಗರ್ ಇದಕ್ಕೆ ಸ್ಟೆಪ್ ಇನ್ ಮಾಡ್ತೀವಿ ಅಂತಂದಾಗ ಪ್ರೊಫೆಷ್ನಲ್ ಇಂಡಸ್ಟ್ರಿಗೆ, ಈಗ ನನ್ನ ತಂದೆ ಕಡೆ ತಾಯಿ ಕಡೆ ಆಗಿರ್ಬೋದು ಯಾರೂ ಇಲ್ಲ ಸಿನಿಮಾ ಅಂತ. ಸೊ ಆ ಒಂದು ಹಿಂದೆ ತಿರುಗಿ ನೋಡಿದ್ರೆ ಒಂದು ಚೈನ್ ಲಿಂಕಲ್ಲಿ ನಾನೇ ಫಸ್ಟ್ ಪರ್ಸನ್ನು. ಸೊ ದಟ್ ಅವ್ರಿಗೆ ಗೊತ್ತಿರುತ್ತೆ ಅವನು ಎಲ್ಲಿ ದಾರಿ ತಪ್ಪಿಬಿಡ್ತಾನೋ ಅಥವಾ ಅಲ್ಲಿ ಯಾರು ದಾರಿ ತಪ್ಪಿಸ್ಬಿಡ್ತಾರೋ. ಸೊ ಈ ಒಂದು ಭಯ ಇರುತ್ತೆ. ಜೊತೆಗೆ ಈಗ ಎಜುಕೇಷನ್ ಮಾಡ್ಕೊಂಡು ಹೋದರೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ, ಅದ್ರ ಮೇಲೆ ಹೋಗ್ಬೋದಲ್ಲ, ಇಲ್ಲಿ ಯಾಕೆ ಇವ್ನು ರಿಸ್ಕ್ ತೊಗೊಂಡು. ಮತ್ತು ಅವ್ರಿಗೊಂದೆಲ್ಲ ಒಂದು ಕಡೆ ಮನಸ್ಸಿರುತ್ತೆ, ಇಲ್ಲಿ ಏನಿದ್ರು ದುಡ್ಡಿರೋರಿಗೆ ಮತ್ತು ಆ ಒಂದು ಬ್ಯಾಕ್ಗ್ರೌಂಡ್ ಪವರ್ ಇರೋರಿಗೆ ಮಾತ್ರ ಈ ಥರದ್ದು ರಾಜಕೀಯ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಈ ಥರ ಕ್ಷೇತ್ರಗಳು ಅವ್ರಿಗೆ ಮಾತ್ರ ಅನ್ನೋದು ಸುಮಾರಷ್ಟು ಪೇರೆಂಟ್ಸಲ್ಲಿದೆ. ಬಟ್ ದಯವಿಟ್ಟು ಹಂಗೆ ಅನ್ಕೋಬೇಡಿ. ಏನಕ್ಕಂದರೆ ನಿಮ್ಮ ಮಕ್ಕಳಲ್ಲಿ ಏನು ಒಂದು ಸ್ಟ್ರೆಂತ್ ಇರುತ್ತೆ ಅನ್ನೋದು ಫಸ್ಟ್ ಕಂಡ್ಕೋಬೇಕಾಗಿರೋದು ನೀವು ನಿಮ್ಮೊಂದು ಕನ್ಸನ್ನು ಗೊತ್ತಾಗುತ್ತೆ, ಭಯ ಇರುತ್ತೆ ಮಕ್ಕಳೆಲ್ಲಿ ದಾರಿ ತಪ್ಪಿಡ್ತಾರೆ ಅಂತ. ಅದರಲ್ಲಿ ನಿಮಗೊಂದು ಕನ್ಸರ್ನ್ ಇರುತ್ತೆ ಮಕ್ಕಳೆಲ್ಲಿ ದಾರಿ ತಪ್ಪಿಡ್ತಾರೆ ಅನ್ನೋದು. ಅದರಲ್ಲಿ ನೀವು ನೋಡಿಕೊಂಡು ಮಾಡೋದು ತಪ್ಪೇನಲ್ಲ. ಬಟ್ ಹಂಗಂತ ಅವರಿಗೆ ಕಡಿವಾಣ ಹಾಕಬೇಡಿ. ಇನ್ ದ ಮೀನ್ ಟೈಮ್ ಅವ್ರಿಗೆ ಯಾವಾಗ ನಮ್ಮ ಮೇಲೆ ಕಾನ್ಫಿಡೆಂಟ್ ಬರುತ್ತೆ, ಈ ಲವ್ವಲ್ಲೂ ಅಷ್ಟೇ, ಲವ್ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು, ಏನಕ್ಕೆ ತಂದೆ ತಾಯಿ ಸಪೋರ್ಟ್ ಮಾಡಲ್ಲ ಅಂತ ಆದರೆ ಅದಕ್ಕೇ ಎಲ್ಲಿ ಎಡವಿ ಬಿಡ್ತಾರೆ, ಎಲ್ಲಿ ದಾರಿ ತಪ್ಪಿಡ್ತಾರೆ ಅಂತ. ಬಟ್ ಅವ್ರಿಗೆ ಒಂದ್ಸಲಿ ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ ನಮ್ಮ ವಿಷನ್ ಮೇಲಾಗಿರ್ಬೋದು, ನಮ್ಮೊಂದು ಸ್ಟ್ರೆಂತ್ ಮೇಲಾಗಿರ್ಬೋದು, ಅವಾಗ ಖಂಡಿತ ಅವರೇ ಸಪೋರ್ಟ್ ಮಾಡ್ತಾರೆ.
ಮಾಡಿಬಿಡ್ತಾರೆ. ಈಗ ನಮ್ಮ ತಂದೆ ತಾಯಿ ಯಾವಾಗ ಒಂದ್ಸರಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಂದು ನನ್ನ ನಾಟಕ ನೋಡಿದ್ರು, ಅವರೇ ಅವಾಗಿಂದ ನನಗೆ ಅವ್ರು ಕ್ವಶನ್ನೂ ಮಾಡಿಲ್ಲ, ಇದುವರೆಗೂ ಕೇಳೂ ಇಲ್ಲ. ಹಾಂ, ಒಂದು ಕಾನ್ಫಿಡೆಂಟ್ ಬಂತು, ಓಕೆ ನಮ್ಮ ಮಗ ಸೀರಿಯಸ್ ಆಗಿ ತಗೊಂಡಿದ್ದಾನೆ. ಕೆಲವು ಆವಾಗ ಚಂಚಲ ಮನಸ್ಸಲ್ವಾ, ಓದೋದನ್ನ ಬಿಟ್ಬಿಟ್ಟು ಇನ್ನೇನೋ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊತಾರೆ, ಡಿಸಿಷನ್ ತೊಗೊಳ್ಳೋ ಕೆಪಬಿಲಿಟಿ ಇರಲ್ಲ ಅನ್ನೋ ಒಂದು ಭಯ ಅವ್ರಿಗಿರುತ್ತೆ. ಬಟ್ ಅವ್ರಿಗೆ ಯಾವಾಗ ಒಂದು ಕನ್ಫರ್ಮ್ ಆಗುತ್ತೆ ಇವನು ಸೀರಿಯಸ್ ಆಗಿದ್ದಾನೆ ಅಂತ, ಅವಾಗಲಿಂದ ಅವ್ರು ನಿಮ್ಮನ್ನ ಕ್ವಶನ್ ಮಾಡೋದೇ ಬಿಟ್ಬಿಡ್ತಾರೆ. ಓಕೆ, ಈ ಕ್ಯಾನ್ ಹ್ಯಾಂಡಲ್ ಅಂತೇಳಿ. ನೈಸ್. ಈಗ ನಿಮ್ಮ ಪ್ರಕಾರ ಲವ್ ಅಂದರೆ ಏನು? ಲವರ್ಸ್ಗೆ ಇರುವಂಥ ರೆಸ್ಪಾನ್ಸಿಬಿಲಿಟೀಸ್ ಏನು? ನನ್ನ ಪ್ರಕಾರ ಲವ್ ಅಂದರೆ ನಾವು ನಡ್ಕೊಳ್ಳೋ ರೀತಿ ಅಂತ ಹೇಳ್ಬೋದು. ಈಗ ಪ್ರೀತಿ ನಿಮಗೆ ಎಲ್ಲಿ ಕಾಣಿಸುತ್ತೆ, ಹೆಂಗೆ ಕಾಣಿಸುತ್ತೆ ಅಂದರೆ, ಈಗ ನಾವು ಯಾರಿಗೂ ನೋವು ಕೊಡಬಾರ್ದು. ಮನಸ್ಸಿಗಾಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು. ನೋವು ಕೊಡೋದು ನಮ್ಗೆ ಇಷ್ಟ ಆಗಲ್ಲ ನೋಡಿ, ಅದು ಪ್ರೀತಿ. ಅದಾದಮೇಲೆ ಇವಾಗ ಯಾವುದೋ ಒಂದು ಟ್ಯಾಲೆಂಟ್ ಇರುತ್ತೆ, ಒಬ್ಬರು ಟ್ಯಾಲೆಂಟ್ ಇರ್ತಾರೆ, ತುಂಬ ಕಷ್ಟಪಡ್ತಿರ್ತಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಗೊತ್ತಾ, ಅದು ಪ್ರೀತಿ. ಸೊ ಈ ಥರದ ವಿಷಯಗಳಲ್ಲಿ ನಾವು ಪ್ರೀತಿನ ಪೋಷಿಸಬೇಕಾಗತ್ತೆ. ಮತ್ತು ಇವಾಗ ದೇವರು ಹೇಗೆ ನಮ್ಮ ಕಣ್ಣಿಗೆ ಕಾಣಲ್ವೋ, ಇವಾಗ ನಾವು ಯಾರಿಗೋ ಸಹಾಯ ಮಾಡಿದ್ರೆ ಅಯ್ಯೋ ದೇವ್ರು ಬಂದಂಗೆ ಬಂದೆ ಅಂತಾರಲ್ಲ, ಅದೇ ಥರ ಪ್ರೀತಿನೂ ಅಷ್ಟೇ. ಲವ್ ಈಸ್ ನಥಿಂಗ್ ಬಟ್ ಗಾಡ್. ಅಂದರೆ ನಾವು ತೋರಿಸ್ತೀವಿ ಗೊತ್ತಾ ಅದರಲ್ಲಿ ಒಂದು ಪಾಸಿಟಿವ್ ಥಿಂಗ್ಸ್ನ, ನಮ್ಮ ಒಂದು ಪ್ಯೂರ್ ಎಮೋಷನ್ಸ್ನ, ಮನುಷ್ಯತ್ವನ, ಅದೇ ಪ್ರೀತಿ. ವೆರಿ ನೈಸ್. ಅವರಿಗಿರುವ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದು, ಒಂದು ಕಪಲ್ ಒಂದು ಕಂಟಿನ್ಯೂ ಆಗಿ ಹೋಗಬೇಕು ಅಂದರೆ ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋದಕ್ಕೆ ಅವರು ಅಂದರೆ ಅವ್ರಿಗೆ ಬೇಕಾಗಿರೋ ಒಂದು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಎಫರ್ಟ್. ಅವ್ರಿಗೋಸ್ಕರ ಎಫರ್ಟ್ ಹಾಕೋದಿದೆಯಲ್ಲ, ಕೆಲವ್ರು ಸುಮ್ಮನೆ ಬಾಯಿ ಮಾತಲ್ಲಿ ಬಿಲ್ಡಪ್ ಕೊಡ್ತಾರೆ, ನಿನಗೋಸ್ಕರ ನಾನು ಬೆಟ್ಟ ಎತ್ಬಿಡ್ತೀನಿ, ಏನು ಬೇಕಾದರೂ ಮಾಡ್ತೀನಿ ಅಂತ. ಟೈಮಿಗೆ ಬಂದಾಗ ಏನೂ ಮಾಡಲ್ಲ, ಮತ್ತು ಜಾರ್ಕೊಂಬಿಡ್ತಾರೆ, ನಮಗೆ ಯಾಕೆ ರಿಸ್ಕು ಅಂತ. ಸೊ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರು ನಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಅಂತ. ಬಾಯಿ ಮಾತು ಅಲ್ದರ ಎಫರ್ಟ್ ಹಾಕ್ತಾರೆ ಗೊತ್ತಾ, ಬಂದು ಅವ್ರ ಜೀವನದಲ್ಲಿ ಏನೋ ಕಷ್ಟಪಡ್ತಿದ್ದಾರೆ ಅಂದರೆ ಅವ್ರನ್ನ ಪುಷ್ ಮಾಡೋದಕ್ಕೆ, ಅಥವಾ ಅವ್ರಿಗೇನೋ ಗೋಲ್ ಇದೆ ಅಂದರೆ ಅದನ್ನಲ್ಲಿ ಪುಷ್ ಮಾಡೋದಕ್ಕೆ. ಸೊ ಆ ಎಫರ್ಟ್ ಹಾಕೋ ಒಂದು ರೆಸ್ಪಾನ್ಸಿಬಿಲಿಟಿ ಮೇಯ್ನ್ ಬೇಕಾಗತ್ತೆ. ಇದ್ರ ಜೊತೆಗೆ ಅರ್ಥ ಮಾಡ್ಕೊಳ್ಳೋ ಅಂಥದ್ದು. ನಿಮಗೆ ಜವಾಬ್ದಾರಿ ಇದ್ದರೆ ನೀವು ಆಟೋಮೆಟಿಕ್ಕಾಗಿ ಅರ್ಥ ಮಾಡ್ಕೊಂಬಿಡ್ತೀರಾ. ಜವಾಬ್ದಾರಿ ಇಲ್ಲ ಅಂದರೆ ನಾವು ಯಾವ ವಿಚಾರನೂ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರು ಏನಕ್ಕೆ ಹಂಗೆ ಬಿಹೇವ್ ಮಾಡ್ತಿದ್ದಾರೆ, ನಾವು ಅವ್ರ ಪರ್ಸ್ಪೆಕ್ಟಿವಲ್ಲಿ ನಿಂತ್ಕೊಂಡು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಓಕೆ ಅದು ಸರಿನಾ ತಪ್ಪಾ ಅನ್ನೋ ಥರ. ಸೊ ಈ ಥರ ಒಂದಷ್ಟು ಹಲವಾರು ರೆಸ್ಪಾನ್ಸಿಬಿಲಿಟೀಸ್ಗಳು ಇರಬೇಕಾಗುತ್ತೆ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ. ನೀವು ಪ್ರೆಸೆಂಟಿಗೆ ನೋಡೋದಾದರೆ ಲವ್ವಲ್ಲಿ ತುಂಬ ಡಿವೈಡ್ ಆಗಿಬಿಟ್ಟಿದೆ, ತುಂಬ ರಿಲೇಷನ್ಶಿಪ್ಸ್ ಬಂದುಬಿಟ್ಟಿದೆ. ಸೊ ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ? ಅಂದರೆ ಯಾವ ರೀತಿ ಮೇಡಮ್? ಈಗ ಸಿಚುವೇಶನ್ಶಿಪ್ ಇರ್ಬೋದು, ಆ ಥರದ್ದು ತುಂಬ ರಿಲೇಷನ್ಶಿಪ್ ಇದೆ. ನೀವು ಅಂದರೆ ಅದೇ ಈಗ ಸಿಚುವೇಶನ್ಶಿಪ್ ಆಗಿರ್ಬೋದು, ಮತ್ತು ಲಿವಿಂಗ್ ಇನ್ ರಿಲೇಷನ್ಶಿಪ್ಪು, ಈ ಥರದ್ದೆಲ್ಲ. ಬಟ್ ಅದೇ ನಾನು ಹೇಳೋದು ಏನು ಅಂದರೆ, ಈಗ ನಾನೊಂದು ಸ್ವಲ್ಪ ಥಿಂಕ್ ಮಾಡೋದು ಈ ಓಲ್ಡ್ ಸ್ಕೂಲ್ ಥರನೇ. ಅಂದರೆ ಈಗಿನ ಜನ್ರೇಷನ್ನು ಆ ರೀತಿ ನಾನು ಥಿಂಕ್ ಮಾಡಲ್ಲ. ಸೊ ಪ್ರೀತಿಸ್ತಿದ್ದೀವಿ ಅಂದರೆ ಫಸ್ಟು ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು, ನಮ್ಮ ಸುತ್ತ ಇರೋರನ್ನ ಅರ್ಥ ಮಾಡ್ಕೋಬೇಕು, ಅದೂ ಪ್ರೀತಿನೇ. ಈಗ ನಾವು ಇವ್ರನ್ನ ಅರ್ಥ ಮಾಡಿಕೊಂಡು ತಂದೆ ತಾಯಿನ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅದು ಪ್ರೀತಿನೇ ಆಗೋದಿಲ್ಲ. ಮತ್ತು ಒಂದಷ್ಟು ಮೌಲ್ಯಗಳಿದೆ, ನಮ್ಮ ತನ ಅನ್ನೋದಿದೆ, ನಮ್ಮ ಮಣ್ಣಿನ ಸೊಗಡು ಅನ್ನೋದೊಂದಿದೆ, ಒಂದು ಸಂಸ್ಕೃತಿ ಅನ್ನೋದೊಂದಿದೆ. ಈಗ ಏನು ಇವಾಗ ಬರ್ತಾ ಇದೆ ಜೆನ್ಸಿಲಿ, ಅದು ನಮ್ಮದಲ್ಲ. ಸೊ ಅದಕ್ಕೆ ನಾವು ಇನ್ಸ್ಪೈರ್ ಆಗಬಾರ್ದು, ಏನು ಮೋಟಿವೇಶನ್ ತಗೊಂಡು ಮೂವ್ ಮಾಡಬಾರ್ದು. ಸೊ ನಮ್ಮ ಒಂದು ಮತ್ತು ಇನ್ನೊಂದು ಏನಂದರೆ, ಜೀವನದಲ್ಲಿ ಏನಕ್ಕೆ ಬೇಗ ಇಂಟ್ರೆಸ್ಟ್ ಕಳ್ಕೊತಿದ್ದಾರೆ ಪ್ರತಿಯೊಂದು ವಿಷಯದಲ್ಲೂ ಇವಾಗಿನ ಜನ್ರೇಷನ್ ಅವರು ಅಂದರೆ, ಅದನ್ನು ಬೇಗ ಎಕ್ಸ್ಪೀರಿಯೆನ್ಸ್ ಮಾಡಿಬಿಡ್ತಾರೆ. ಅದೇ ಒಂದು ಗಾದೆ ಮಾತಿದೆ, ಯಾವಾಗ ಏನೇನು ಆಗಬೇಕು ಅದು ಅವಾಗವಾಗಲೇ ಆಗಬೇಕು ಅಂತ. ಸೊ ಇವಾಗ ಏನಾಗುತ್ತೆ, ತುಂಬ ಬೇಗ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಿಬಿಡ್ತಾರೆ, ತುಂಬ ಬೇಗ ಇಂಟ್ರೆಸ್ಟ್ ಕಳ್ಕೊಂಬಿಡ್ತಾರೆ, ಜೀವನದಲ್ಲಿ ಏನೂ ಇಲ್ಲ ಅನ್ಸೋದಕ್ಕೆ ಶುರು ಆಗಿಬಿಡುತ್ತೆ ಅವ್ರಿಗೆ. ಓದೋ ಟೈಮಲ್ಲಿ ಓದಬೇಕು, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಬೇಕು, ಮದುವೆ ಆಗೋ ಟೈಮಲ್ಲಿ ಮದುವೆ ಆಗಬೇಕು, ಮಕ್ಕಳು ಮಾಡ್ಕೊಳ್ಳೋ ಟೈಮಲ್ಲಿ ಮಕ್ಕಳು ಮಾಡ್ಕೋಬೇಕು. ಅದು ಬದಲಾಗೋದ್ರೆ ಆವಾಗ ಎಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ. ಕೊನೆಯದಾಗಿ ನೀವು ಮೂವಿ ನಿಮ್ಮ ಕಡೆಯಿಂದ ನಾನು ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದು ಒಂದೇ, ಜುಲೈ 3ನೇ ತಾರೀಕು ಲವ್ ಸೀಸನ್ ಸಿನಿಮಾ ಬಿಡುಗಡೆ ಆಗ್ತಿದೆ. ನನಗೆ ಚೆನ್ನಾಗಿ ಗೊತ್ತು, ನೀವೆಲ್ಲರೂ ತುಂಬ ವಿಚಾರಗಳಲ್ಲಿ ನಂಬಿಕೆ ಕಳ್ಕೊಂಬಿಟ್ಟಿದ್ದೀರಾ. ಹಾಗೆ ಈ ಕಂಟೆಂಟ್ ಮೇಲಾಗಿರ್ಬೋದು, ಸಿನಿಮಾಗಳ ಮೇಲಾಗಿರ್ಬೋದು, ಅದರಲ್ಲೂ ನೀವು ನಂಬಿಕೆ ಕಳ್ಕೊಂಡಿದ್ದೀರಾ. ಬಟ್ ನಾನು ಹೇಳೋದೇನು ಅಂದರೆ, ನಂಬಿಕೆನೇ ಜೀವನ. ನಂಬಬೇಕು, ಮತ್ತು ಹೊಸ ಪ್ರತಿಭೆಗಳಿಗೆ ನೀವು ಪೋಷಿಸಬೇಕು. ಯಾಕಂದರೆ ಮುಂದೆ ಈ ಒಂದು ಪರಂಪರೆ ನಡ್ಕೊಂಡು ಹೋಗ್ಬೇಕಲ್ವ ಕನ್ನಡ ಚಿತ್ರರಂಗ ಅನ್ನೋದು. ಅದಕ್ಕೆ ಹೊಸತನ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನೀವು ಬನ್ನಿ, ನೀವು ಕೊಡೋ ಸಮಯ ಆಗಿರ್ಬೋದು, ನೀವು ಕೊಡೋ ಹಣ ಆಗಿರ್ಬೋದು ವ್ಯರ್ಥ ಆಗೋದಿಲ್ಲ.
ಹಾಗೆ ನಾನು ನಿಮ್ಗೆ ಹೇಳ್ದಂಗೆ ಸುಮಾರಷ್ಟು ವಿಚಾರಗಳಿದೆ, ಮಾನವೀಯ ಮೌಲ್ಯಗಳಾಗಿರ್ಬೋದು, ಒಂದು ಸೋಷಿಯಲ್ ಕಂಟೆಂಟ್ ಆಗಿರ್ಬೋದು. ಈಗ ನಮ್ಮ ಒಂದು 35-40 ವಯಸ್ಸಿನ ಮೇಲ್ಪಟ್ಟವರು ನೀವೆಲ್ಲ ಹೇಳ್ತೀರಾ, ಏನು ಆವಾಗ ಪುಟ್ಟಣ್ಣ ಕಣ್ಗಾಳವರು ಅಣ್ಣವರು ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ರು, ಈಗಿನವ್ರದ್ರಲ್ಲ ಅದಿಲ್ಲ ಅಂತ. ಬಟ್ ನಾನು ಅದನ್ನೆಲ್ಲ ತಲೆಯಲ್ಲಿ ಹಿಡ್ಕೊಂಡು ಪ್ರತಿಯೊಂದು ದೃಶ್ಯಗಳನ್ನಾಗಿರ್ಬೋದು, ಒಂದು ಸಂಭಾಷಣೆಗಳಾಗಿರ್ಬೋದು ಬರೆದಿದ್ದೀನಿ. ಆವಾಗಲೇ ಹೇಳ್ದಂಗೆ ಕೊನೆಯದಾಗಿ ಒಬ್ಬರು ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಬರ್ತಾರೆ, ಅವ್ರು ನಿಮ್ಗೊಂದು ಒಳ್ಳೆ ಮೆಸೇಜ್ ಕೊಡ್ತಾರೆ. ಅದು ಇವಾಗಿನ ಜೆನ್ಜಿ ಕಿಡ್ಸಿಗೆ ಏನು ಹೇಳ್ತಾರೆ ಅವರಿಗೆ ಬೇಕಾಗಿರೋವಂಥ ಮೆಸೇಜು. ಅದನ್ನು ತಿಳ್ಕೊಂಡು ಅರ್ಥಕೊಂಡು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನೋದು ಅಮರವಾಗತ್ತೆ ಅಂತ ಹೇಳ್ತಾ, ಜುಲೈ 3ನೇ ತಾರೀಕು ದಯವಿಟ್ಟು ಮರಿಬೇಡಿ, ಬಂದು ನಿಮ್ಮೆಲ್ಲರೂ ಆಶೀರ್ವಾದನ ಹೊಸ ಪ್ರತಿಭೆಗಳಿಗೆ ಕೊಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ಎಲ್ಲದನ್ನು ಶೇರ್ ಮಾಡ್ಕೊಂಡ್ರಿ, ಒಳ್ಳೆ ಮಾಹಿತಿಗಳನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇಷ್ಟು ಹೊತ್ತು ಲವ್ ಸೀಸನ್ನ ನಿರ್ದೇಶಕರು ತಮಗೆ ತಮ್ಮ ಅನುಭವಗಳನ್ನು, ಅವರಲ್ಲಿ ಇರುವಂಥ ಇಂಟ್ರೆಸ್ಟ್ಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಸೊ ಜುಲೈ 3ಕ್ಕೆ ಲವ್ ಸೀಸನ್ ಚಿತ್ರ ನಿಮ್ಮ ಮುಂದೆ ಬರ್ತಾ ಇದೆ. ಹೊಸ ಒಂದು ಕಥೆಯನ್ನು ಹೊತ್ಕೊಂಡು ನಿಮ್ಮೆಲ್ಲರನ್ನ ರಂಜಿಸಲಿಕ್ಕೆ ಬರ್ತಾ ಇದೆ. ಹಾಗಾಗಿ ತಪ್ಪದೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನು ನೋಡಿ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಇದೇ ರೀತಿಯ ಮತ್ತಷ್ಟು ಸಿನಿಮಾ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ವಿಶ್ವಾಣಿ ಟಿವಿ ಸ್ಪೆಷಲ್. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.